ಇನ್ನು ಕಲಬುರಗಿ ಜೈಲಿನಲ್ಲಿ ಕೈದಿಗಳ ಹೈಫೈ ಲೈಫ್ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಆಗಿತ್ತು. ಪವರ್ ಟಿವಿಯು ಕೂಡ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಇವತ್ತು ಸೆಂಟ್ರಲ್ ಜೈಲ್ಗೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರು ಭೇಟಿ ಕೊಡ್ತಾ ಇದ್ದಾರೆ. ಕಲಬುರಗಿ ಜೈಲಿನಲ್ಲಿ ಕೈದಿಗಳು ಬಿಂದಾಸ್ ಆಗಿ ಹೈಫೈ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತ ಹೇಳಿ ವಿಡಿಯೋ ವೈರಲ್ ಆಗಿತ್ತು. ಕಾರಾಗೃಹದಲ್ಲಿ ಕೈದಿಗಳಿಗೆ ವಿಲಾಸಿ ಜೀವನ ಕೊಡಲಾಗ್ತಾ ಇದೆ ಅಂತ ಹೇಳಿ ಪವರ್ ಟಿವಿ ವರದಿಯನ್ನು ಮಾಡಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಆ ಜೈಲಿನ ಕರ್ಮಕಾಂಡದ ಬಗ್ಗೆ ತನಿಖೆ ಮಾಡೋದಕ್ಕೆ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಕಾರಾಗೃಹ ಎಡಿಜಿಪಿ ಆನಂದ್ ರೆಡ್ಡಿ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚನೆ ಮಾಡಿ ಈ ಕಡೆ ಜೈಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅನಿತಾ ಅವರ ವಿರುದ್ಧ ಲಂಚದ ಆರೋಪ ಕೇಳಿ ಬರ್ತಾ ಇದೆ. PSI ಹಗರಣದ ಆರೋಪಿ RD ಪಾಟೀಲ್ ಆರೋಪದ ವಿಡಿಯೋ ವೈರಲ್ ಆಗಿತ್ತು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಖುದ್ದು ತನಿಖೆಯನ್ನು ನಡೆಸ್ತಾರೆ ಅಲೋಕ್ ಕುಮಾರ್ ಅವರು. ನೋಡಿ, ಇದು ಯಾವುದೋ ಒಂದು ನಿರ್ಮಾಣ ಹಂತದ ಕಟ್ಟಡದಲ್ಲಿ ಆಗ್ತಾ ಇರುವಂಥ ಜೂಜಾಟ ಅಲ್ಲ. ಅದು ಜೈಲಿನಲ್ಲಿ ಎಣ್ಣೆ ಬಾಟ್ಲಿ ಇಟ್ಕೊಂಡಿದ್ದಾರೆ, ಆರಾಮಾಗಿ ಸಿಗರೇಟ್ ಹೊಡ್ಕೊಂಡು 500 ರೂಪಾಯಿ ಗರಿ ನೋಟ್ ಇಟ್ಕೊಂಡು ಅಂದರ್ ಬಾರ್ ಆಡ್ತಾಯಿದ್ರು. ವಿಲಾಸಿ ಜೀವನ. ಇಂಥ ವಿಲಾಸಿ ಜೀವನ ಸಿಕ್ಕಿದ್ದು ಕಲಬುರಗಿ ಜೈಲಿನಲ್ಲಿ. ಇದರ ವಿಡಿಯೋವನ್ನು, ಇದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಪವರ್ ಟಿವಿ ಯಾವಾಗ ಸುದ್ದಿಯನ್ನು ಬಿತ್ತರಿಸ್ತೋ, ಪವರ್ ಟಿವಿಯ ವರದಿಯ ಬೆನ್ನಲ್ಲೇ ಡಿಜಿಪಿ ಅಲೋಕ್ ಕುಮಾರ್ ಅವರು ಅಲರ್ಟ್ ಆಗಿ ಇವತ್ತು ಜೈಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇದೇ ಜೈಲಿನ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅನಿತಾ ಅವರ ವಿರುದ್ಧ ಲಂಚದ ಆರೋಪವನ್ನು ಕೂಡ ಮಾಡಲಾಗಿದೆ. PSI ಹಗರಣದ ಆರೋಪಿ RD ಪಾಟೀಲ್ ಆರೋಪದ ವಿಡಿಯೋ ಕೂಡ ವೈರಲ್ ಆಗಿತ್ತು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಖುದ್ದು ಅಲೋಕ್ ಕುಮಾರ್ ಅವರೇ ತನಿಖೆಯನ್ನು ನಡೆಸ್ತಾರೆ.